ಬಿಜೆಪಿ ಪರ ಪ್ರಚಾರದ ಅಖಾಡಕ್ಕಿಳಿದ ರೆಬೆಲ್ ಯತ್ನಾಳ್. ಉಚ್ಚಾಟನೆಯಾದರೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್. ಬಿಜೆಪಿಗೆ ವಾಪಸ್ ಆಗೋದಿಕ್ಕೆ ನಡೆದಿದ್ಯಾ ಪೂರ್ವ ತಯಾರಿ? ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಹೊರಗೆ ಹಾಕಿದ್ರು ಬಿಡದ ಯತ್ನಾಳ್. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಅವರು MP ಪಾಲ್ರು ಸ್ವಾಭಿಮಾನಿ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗ್ಬಾರ್ದು. ಅವ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು. ಸಾಮಾನ್ಯವಾಗಿ ಯಾವುದೇ ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಅವರು ಆ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋದು ಸಾಮಾನ್ಯ. ಒಂದು ವೇಳೆ ಅವರು ವಾಪಸ್ ಪಕ್ಷಕ್ಕೆ ಜಾಯ್ನ್ ಆಗೋದಿದ್ರೆ ಅದು ಬೇರೆ ಮಾತು. ಪಕ್ಷಕ್ಕೆ ವಾಪಸ್ ಆಗುವಂಥದ್ದು ನಡೆಯೋದೇ ಇಲ್ಲ. ಉಚ್ಚಾಟನೆ ಆದವರು ಯಾರು ವಾಪಸ್ ಬರುವುದಿಲ್ಲ ಅಂತೇಳಿ ಅಲ್ಲ. ಆದರೆ ಇಲ್ಲಿ ಉಚ್ಚಾಟನೆ ಆಗಿರುವಂತಹ ನಾಯಕ ವಾಪಸ್ ಬರದೇ ಇದ್ರೂ ಕೂಡ ಅದರ ಮಧ್ಯದಲ್ಲಿ ತನ್ನನ್ನ ಉಚ್ಚಾಟಿಸಿರುವ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಬಹುಶಃ ಯತ್ನಾಳ್ ಅವರ ಈ ಪ್ರಕರಣವೇ ಇಂತಹ ಸ್ವರೂಪದಲ್ಲಿ ಮೊದಲ ಪ್ರಕರಣದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ತಲೆಯ ಮೇಲೆ ಕೇಸರಿ ಟೋಪಿ, ಹೆಗಲ ಮೇಲೆ ಕೇಸರಿ ಶಾಲು, ಹಾಕೊಂಡಿರುವಂತಹ ಓವರ್ಕೋಟ್ ಕೂಡ ಅದು ಕೇಸರಿ ಬಣ್ಣದ್ದೇ ಆಗಿತ್ತು. ಆ ಮೂಲಕವಾಗಿ ಕೇಸರಿ ಪಕ್ಷದಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ನಡೆಸೋದಿಕ್ಕೆ ಪಕ್ಷದ ಸಿಂಬಲ್ ಮಾತ್ರ ಮುಖ್ಯ ಅಲ್ಲ, ಜೊತೆಗೆ ಈ ಬಣ್ಣದಲ್ಲಿ ಕೇಸರಿ ಬ್ರಿಗೇಡ್ನ ಜೊತೆಗೆ ತಾನು ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಮತ್ತು ಹಿಂದೂ ಮತಗಳನ್ನು ಸೆಳೆಯೋದಿಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ವರೂಪದ ಪ್ರಯತ್ನಗಳಿಗೆ ತಾನು ಸಜ್ಜಾಗಿದ್ದೀನಿ ಅನ್ನೋದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ತೋರಿಸಿದ್ದಾರೆ. ಅವಿಭಜಿತ ವಿಜಯಪುರ ಜಿಲ್ಲೆಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂದ್ರೆ ಭಾರತೀಯ ಜನತಾ ಪಕ್ಷವನ್ನ ಆ ಭಾಗದಲ್ಲಿ ಕಟ್ಟಿರುವಂತಹ ನಾಯಕರುಗಳಲ್ಲಿ ಮೊದಲಿಗರುಗಳಲ್ಲಿ ಯತ್ನಾಳ್ ಅವರಿಗೆ ಪ್ರಮುಖ ಸ್ಥಾನ ಇದ್ದೇ ಇದೆ. ಮತ್ತು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಯತ್ನಾಳ್ ಅವರು ಇವತ್ತು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ವೀರಣ್ಣ ಚರಂತಿಮಠ ಯತ್ನಾಳ್ ಅವರ ಆಪ್ತರು. ಹೀಗಾಗಿ ಚರಂತಿಮಠ ಅವರ ಪರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಯತ್ನಾಳ್ ಅವರು ಇವತ್ತು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪಕ್ಷದಿಂದ ಅವರು ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಪಕ್ಷದಿಂದ ಉಚ್ಚಾಟನೆಯಾದರೂ ಬಿಜೆಪಿಯ ಜೊತೆಗೆ ಪ್ರಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ. ನಾಟಕ ಅಂತ MB ಪಾಟೀಲರು ಇದನ್ನ ಲೇವಡಿ ಮಾಡಿದರೆ ಇದು ಸ್ನೇಹದ ಪ್ರಚಾರ ಅಂತ ಹೇಳಿ ಯತ್ನಾಳ್ ಬಣ್ಣಿಸಿದ್ದಾರೆ. ಸ್ನೇಹದ ಪ್ರಚಾರ, ಸ್ನೇಹಕ್ಕಾಗಿ ಬಂದಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಯತ್ನಾಳ್ ಅವರು ಈ ಪ್ರಚಾರಕ್ಕೆ ಬರದೇ ಇದ್ರೆ ವೀರಣ್ಣ ಚರಂತಿಮಠ ಅವರಿಗೆ ಗೆಲ್ಲೋದು ಕಷ್ಟ ಆಗ್ತಿತ್ತಾ ಅನ್ನುವ ಪ್ರಶ್ನೆ ಇದ್ದೇ ಇದೆ. ನೋಡಿ, ಯತ್ನಾಳ್ರ ಅಕ್ಕಪಕ್ಕದಲ್ಲಿ ಕುಳಿತಿರ್ತಕ್ಕಂತಹ ನಾಯಕರುಗಳು ಯಾರು? ಒಬ್ರು ಬಿಜೆಪಿ ಅಭ್ಯರ್ಥಿ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಶಾಸಕ, ಅವರ ಪಕ್ಕದಲ್ಲಿ ಬಿಜೆಪಿಯ ಉಪಾಧ್ಯಕ್ಷ. ಇವರೆಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡಿದ್ರು. ಪಂಚಮಸಾಲಿ ಸಮುದಾಯದ ನಾಯಕರುಗಳ ಸಭೆಯಲ್ಲಿ ಆ ಸಮುದಾಯದ ಪ್ರಮುಖರ ಸಭೆಯನ್ನು ಕರೆದಾಗ ಪಂಚಮಸಾಲಿ ಸಮುದಾಯದ ಎಲ್ಲ ನಾಯಕರುಗಳು ಕೂಡ ವೇದಿಕೆಯ ಮೇಲಿದ್ರು. ಅವರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಇದ್ರು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು ಕೂಡ ಬಿಜೆಪಿ ಪರವಾಗಿ ಯತ್ನಾಳ್ ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. CC ಪಾಟೀಲ್ರು, ಯತ್ನಾಳ್ರು, ಹಾಗೆಯೇ ವೀರಣ್ಣ ಚರಂತಿಮಠ ಅವರು ಜೊತೆಯಲ್ಲೇ ಕುಳಿತುಕೊಂಡು ಮಾತನಾಡಿದ್ದಾರೆ. ಚರಂತಿಮಠ ಅವರ ಪರವಾಗಿ ಪ್ರಚಾರಕ್ಕೆ ಯತ್ನಾಳ್ರು ಬಂದಿದ್ದು. ಬಾಗಲಕೋಟೆ ಉಪಚುನಾವಣೆ ಪ್ರಚಾರದ ಅಖಾಡಕ್ಕೆ ಯತ್ನಾಳ್ ಇಳಿದಿದ್ದಾರೆ. ಮೊನ್ನೆಷ್ಟೇ ಶ್ರೀರಾಮುಲು ಹೇಳಿದ್ರು, ಯತ್ನಾಳ್ ಅವರು ನಮ್ಮ ನಾಯಕ, ಅವ್ರ ಪ್ರಚಾರಕ್ಕೆ ಬರಬೇಕು, ಬರ್ತಾರೆ, ಹಿಂದೂ ಮತಗಳು ಒಗ್ಗೂಡಬೇಕು, ಈ ಕಾರಣಕ್ಕೆ ಬರಬೇಕು ಅಂತ ಹೇಳಿ. ಅದರ ಪ್ರಕಾರವಾಗಿಯೇ ಯತ್ನಾಳ್ ಇವತ್ತು ಬಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಕ್ಷೇತ್ರದ ಹಲವೆಡೆಯಲ್ಲಿ ಅವರು ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಅವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳಿದ್ದಾರೆ, ಪ್ರಚಾರ ಸಭೆಯ ಕಡೆಯ ದಿವಸದವರೆಗೂ ಕೂಡ ನಾನು ಪ್ರಚಾರದಲ್ಲಿ ಭಾಗಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು, ಪ್ರಚಾರ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ. ಪಕ್ಷ ಅವರನ್ನು ಹೊರಗೆ ಹಾಕಿದ್ರು, ಪಕ್ಷದ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಯಾಕಂದ್ರೆ ಅಭ್ಯರ್ಥಿಯ ಪರವಾಗಿ ಈಗ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಕ್ಷದಲ್ಲೇ ಇರ್ತಾರೆ, ಪಕ್ಷದ ಅಭ್ಯರ್ಥಿ ಇರ್ತಾರೆ, ಪಕ್ಷದ ಸಿಂಬಲ್ನಲ್ಲಿ ಚುನಾವಣೆ ನಡೀತಾ ಇರುತ್ತೆ, ಪಕ್ಷದ ನಾಯಕರುಗಳೇ ಇರ್ತಾರೆ, ಪಕ್ಷದ ನಾಯಕರುಗಳೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರುವ ಅನೇಕ ಉದಾಹರಣೆಗಳು ಸಿಗ್ತವೆ.
ಅದಕ್ಕೆ ಭಾರತೀಯ ಜನತಾ ಪಕ್ಷವೂ ಹೊರತಲ್ಲ, ಅದಕ್ಕೆ ಕಾಂಗ್ರೆಸ್ ಹೊರತಲ್ಲ, ಅದಕ್ಕೆ JDS ಕೂಡ ಹೊರತಲ್ಲ. ಈ ರೀತಿಯಾದಂಥ ಅನೇಕ ಆಪಾದನೆಗಳು ಬರ್ತವೆ. ಆದರೆ ಇಲ್ಲಿ ಪಕ್ಷದಲ್ಲಿ ಅವರು ಇಲ್ಲ, ಈಗ ಪಕ್ಷದಿಂದ ಅವರನ್ನು ಹೊರಗಡೆ ಹಾಕಲಾಗಿದೆ. ಆದರೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ. ವೀರಣ್ಣ ಚರಂತಿಮಠ ನನ್ನ ಸ್ನೇಹಿತ, ಹೀಗಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಅಂತೇಳಿ ಯತ್ನಾಳ್ ಅವರು ಘೋಷಣೆ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ ನನ್ನ ಸ್ನೇಹಿತ, ಹೀಗಾಗಿ ಪ್ರಚಾರ ಅಂತ ಯತ್ನಾಳ್ ಕರ್ಕೊಂಡಿದ್ದಾರೆ. ಬಸವೇಶ್ವರ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಪ್ರಚಾರ ಸಭೆಯಲ್ಲಿ ಅವರು ಮೊದಲು ಭಾಗಿಯಾದರು. ಅಲ್ಲಿ ಲಿಂಗಾಯತ ಸಮುದಾಯದ, ಪಂಚಮಸಾಲಿ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಅವ್ರ ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ನೋಡಿ, ಪಕ್ಷದ ಶಾಲು ಬ್ಯಾನರ್ ಇಲ್ಲದೆ ಪ್ರಚಾರ ಸಭೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸಮುದಾಯಗಳ ಸಭೆಯನ್ನ ಚುನಾವಣೆಗಳ ಸಂದರ್ಭದಲ್ಲಿ ಕರೆದಾಗಲೂ ಕೂಡ ಅಲ್ಲಿ ಪಕ್ಷದ ಸಿಂಬಲ್ ಇರುತ್ತೆ, ಪಕ್ಷದ ಬ್ಯಾನರ್ಗಳಿರ್ತವೆ, ಎಲ್ಲವೂ ಇರ್ತವೆ. ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತಿರುವ ನಾಯಕರುಗಳ ಹೆಗಲ ಮೇಲೂ ಕೂಡ, ಖುದ್ದು ಪಕ್ಷದ ಅಭ್ಯರ್ಥಿಯ ಹೆಗಲ ಮೇಲೂ ಕೂಡ ಪಕ್ಷದ ಸಿಂಬಲ್ ಇಲ್ಲ. ಆದರೆ ಮಧ್ಯದಲ್ಲಿ ಕುಳಿತಿರುವಂತಹ ನಾಯಕ ಮಾತ್ರ ತಾನು ಹಿಂದೂ ಮತಗಳನ್ನ ಒಗ್ಗೂಡಿಸೋದಕ್ಕೆ ಬಂದಿರೋದು ಅನ್ನೋದನ್ನ ಸಿಂಬಲೈಸ್ ಮಾಡ್ತಾ ಇದ್ದಾರೆ. ಪಕ್ಷದ ಚಿಹ್ನೆ ಇಲ್ಲದ ಪ್ರಚಾರ ವೇದಿಕೆಯಲ್ಲಿ ಘಟಾನುಘಟಿಗಳು ಭಾಗಿಯಾಗಿದ್ದಾರೆ. ಯಾರ್ಯಾರಿದ್ದಾರೆ ನೋಡಿ ಇಲ್ಲಿ. ಪಕ್ಷದ ವೇದಿಕೆಯಲ್ಲಿ ಇದ್ದಂಥವ್ರು ಯಾರೆಲ್ಲ, ಯತ್ನಾಳ್ ನೇತೃತ್ವದ ವೇದಿಕೆಯಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರಿದ್ರು. ಯತ್ನಾಳ್ರಿಗೂ ಮತ್ತು ನಿರಾಣಿಯವರಿಗೂ ಸಾಕಷ್ಟು ರೀತಿಯ ವಾಗ್ಯುದ್ಧ ಪಕ್ಷದ ಒಳಗಡೆ ಇದ್ದಾಗಲೂ ಕೂಡ ನಡೆದಿದೆ, ಅದು ಬೇರೆ ವಿಚಾರ. ಆದರೆ ಇವತ್ತು ಅವ್ರ ಜೊತೆಗೆ ಇದ್ರು, ವೇದಿಕೆ ಹಂಚಿಕೊಂಡಿದ್ದಾರೆ. ಮಾಜಿ ಸಚಿವ CC ಪಾಟೀಲ್ ಇದ್ರು, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿಯವರಿದ್ರು. ಅಷ್ಟೇ ಅಲ್ಲದೆ ಈ ಸಭೆಯಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಭಾಗಿಯಾಗಿದ್ರು. ಅಂದ್ರೆ ಇವರೆಲ್ಲರೂ ಕೂಡ ಪಂಚಮಸಾಲಿ ಸಮುದಾಯದ ಪ್ರಮುಖ ಶಾಸಕರು, ಪ್ರಮುಖ ನಾಯಕರುಗಳು. ಈ ಕಾರಣಕ್ಕಾಗಿ ತಮ್ಮ ಸಮುದಾಯದ ಮತಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಮತ್ತು ಬಿಜೆಪಿಯ ಪರವಾಗಿ ನಾವೆಲ್ಲ ಪಂಚಮಸಾಲಿ ಸಮುದಾಯದ ನಾಯಕರುಗಳು ಜೊತೆಯಾಗಿದ್ದೀವಿ ಅನ್ನುವಂತಹ ಸಂದೇಶ ರವಾನಿಸುವುದು ಕೂಡ ಬಹಳ ಮುಖ್ಯ ಆಗಿತ್ತು. ಈ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರ, ಯಾರು ಕಷ್ಟದಾಗ ಬಂದಿರ್ತಾರ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ನೋಡ್ರಿ, ಅವ್ರೇನು ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ BJP ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡ ಅಡ್ಡಾಡದ್ರ. ಇಲ್ಲಿ ಏನ್ ಮಾಡ್ಯಾರ ಅವ್ರು ಹಗಲು ರಾತ್ರಿ? ಆ ಸೋಲ್ಸಿದ ಗ್ಯಾರಂಟಿ ನೋಡಿ. ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲ್ಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ BJP ಅವರು ಪ್ರಚಾರಕ್ಕೆ ಹೋಗೋದ್ರಿಂದ ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೆ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಅನ್ನೋದಿಲ್ಲ. ನಾ BJP ಸಲಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ BJPಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದು? ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ಹೇಳಕತ್ತೀನಿ. ನಾನು BJPಗೆ ತಗೋರತ್ ನಾವು ಹೋಗುದಿಲ್ಲ. BJಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದ. ನಾನು BJಪಿಯವ್ರನ್ನ ಅವರ ಹಿಂದ್ಗಡೆ ಹೋಗೋದಿಲ್ಲ, ಆದರೆ BJಪಿಯವರು ನನ್ನನ್ನು ಕರ್ಕೊಳ್ಳುವಂತಹ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಅಧ್ಯಕ್ಷರಿಗೆ ಬೈತಾ ಇದ್ದಾರೆ. ಅಧ್ಯಕ್ಷರ ಬಗ್ಗೆ ಅವರ ಅಸಮಾಧಾನ ಮುಂದುವರೆದಿದೆ. ಅಸಲಿ BJP, ನಕಲಿ BJಪಿಗಳ ಚರ್ಚೆಯೂ ಕೂಡ ನಡೆದಿದೆ. BJಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರುವಂಥವ್ರಿಗೆ ಈ ರೀತಿಯಾದ ಅಭಿಪ್ರಾಯಗಳು ಇರಬಹುದು, ಅವರದೇ ಆದಂತಹ ವೈಯಕ್ತಿಕ ಕಾರಣಗಳಿರ್ಬೋದು. ಆದರೆ BJP ನಾಯಕರುಗಳಿಗೂ ಕೂಡ ಇದೇ ಅಭಿಪ್ರಾಯ ಇದೆಯಾ ಅವರ ಪಕ್ಷದ ಅಧ್ಯಕ್ಷರ ಬಗ್ಗೆ ಅಥವಾ ನಾಯಕರುಗಳ ಬಗ್ಗೆ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಯತ್ನಾಳ್ ಎಂಟ್ರಿ ಆಗಿರೋದ್ರ ಬಗ್ಗೆ ಕಾಂಗ್ರೆಸ್ ಅವರು ಲೇವಡಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಯಾಕಂದ್ರೆ ಯತ್ನಾಳ್ ಖಂಡಿತವಾಗ್ಲೂ ಕೂಡ
ಅಲ್ಲಿಯ ಹಿಂದೂ ಕಾರ್ಯಕರ್ತರ ಒಂದು ಡಿಮ್ಯಾಂಡ್ ಇತ್ತು, ಯತ್ನಾಳ್ ಅವರು ಬರಬೇಕು ಚುನಾವಣಾ ಪ್ರಚಾರಕ್ಕೆ ಅಂತೇಳಿ. ಅದನ್ನ ಪಕ್ಷದ ವೇದಿಕೆಯಲ್ಲಿ ಅಲ್ಲದೆ ಹೋದರೂ ಕೂಡ ಅವ್ರನ್ನ ಕರೆಸ್ಕೊಳ್ಳುವಂತಹ ಕೆಲಸವನ್ನ ವೀರಣ್ಣ ಚರಂತಿಮಠ ಅವರು ಮಾಡಿದ್ದಾರೆ ಈ ಚುನಾವಣೆಯನ್ನ ಗೆಲ್ಲುವ ಉದ್ದೇಶದೊಂದಿಗೆ. ಆದರೆ ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಒಂದು ಅಸ್ತ್ರ. ಯಾಕಂದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಯ ವಿರುದ್ಧ ಪ್ರಯೋಗಿಸೋದಕ್ಕೆ ಸಿಕ್ಕಿರುವ ಬಹಳ ಸುಲಭದ ಅಸ್ತ್ರ ಇದು. ವಾಪಸ್ ಬಿಜೆಪಿಗೆ ಹೋಗೋದಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ರು ಇದನ್ನ ವಿವರಿಸಿದ್ದಾರೆ. ಇದು ಬಿಜೆಪಿ ವಾಪಸ್ ಹೋಗೋದ್ರ ಪ್ರಯತ್ನದ ಭಾಗ ಅಂತ ಹೇಳಿ, ಬಿಜೆಪಿಗೆ ನನ್ನನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಅವರು ಕೈ ಮುಗಿದು ಕೇಳ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು. ರಾಜಕೀಯದ ವಾಗ್ಬಾಣಗಳು, ಮಾನ ಮರ್ಯಾದೆ ಸ್ವಾಭಿಮಾನ ಇವೆಲ್ಲ ಎಲ್ಲೋಯ್ತು ಯತ್ನಾಳ್ ಅವ್ರದ್ದು. ಯತ್ನಾಳ್ ಅವರು ಇವೆಲ್ಲದರ ಬಗ್ಗೆಯೂ ಕೂಡ ಬಹಳ ಹೇಳ್ತಾರಲ್ಲ, ಎಲ್ಲೋಯ್ತು ಅದು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಯತ್ನಾಳ್ ಅವರು ಪ್ರಚಾರ ಮಾಡಬಹುದಾಗಿತ್ತು ಹಾಗಿದ್ರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ಟೈಮ್ ಬರುತ್ತೆ, ಯತ್ನಾಳ್ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ರು ಟೀಕಿಸಿದ್ದಾರೆ ಈ ಒಂದು ಬೆಳವಣಿಗೆನ. ಆದರೆ ಪಾಟೀಲ್ರ ಮಾತಿಗೆ ಯತ್ನಾಳ್ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಟೀಲ್ರು ಹಾಗೆಯೇ ಯತ್ನಾಳ್ ಅವರು ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವ್ರ ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ, ಸುಮ್ಮನೆ ಯಾಕೆ ನಾಟಕ. ಯಡಿಯೂರಪ್ಪನ ಮಗ ಅನ್ನೋದು, ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ ಕ್ಯಾಂಡಿಡೇಟು. ಈಗ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತ. ಸ್ವಾಭಿಮಾನ ಇದ್ರ ಅವರು ಎಂ ಪಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದನ್ನ ಬಾಗೇವಾಡ್ಯಾಗ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಪಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವ್ರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಪಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡೋಣ ಎಂ ಪಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಪಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ಬಿಜೆಪಿಯಲ್ಲಿ ಬಣ ಇದೆ ನನಗೆ. ಹಾಂ, ಅವ್ರು ಸ್ವಲ್ಪ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ. ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು. ಬಿಟ್ಬಿಡ್ಲಲ್ಲ, ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿ ಜೆ ಪಿಯಾಗ ಅಂತ ಹೇಳೋ ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡಿದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪುವುದಿಲ್ಲ ಅಂತ ಅವನ ಮುಂದೆ ಹೇಳದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡೋದು ಫೈಲ್ ನಂದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿ. ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ, ಮತ್ತೇನು ಸ್ವಾಭಿಮಾನ ಹೋಯ್ತು? ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು BJP ಅವ್ರು ಮಾಡ್ಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ BJP ಲೀಡರ್ ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೆ ಕರ್ನಾಟಕದ. ಹೀಗೆ ಇಲ್ಲಿ
ಯತ್ನಾಳ್ ಮತ್ತು ಎಂ ಬಿ ಪಾಟೀಲರ ನಡುವೆ ಅಲ್ಲಿ ಎಂ ಬಿ ಪಾಟೀಲರು ಆರೋಪಗಳನ್ನು ಮಾಡ್ತಾ ಇದ್ರು ಕೂಡ, ಅದನ್ನು ಲೇವಡಿ ಮಾಡ್ತಾ ಇದ್ರು ಕೂಡ, ಯತ್ನಾಳರು ಬಹಳ ಡಿಫೆನ್ಸಿವ್ ಮೋಡ್ನಲ್ಲೇ ಇದಕ್ಕೆ ಆಟ ಆಡಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ನಾವು ಗಮನಿಸಲೇಬೇಕು. ಏನಂದರೆ ಯತ್ನಾಳ್ ಅವರು ಇಲ್ಲಿ ಎಂಟ್ರಿ ಕೊಡೋ ದಿವಸನೇ ವಿಜಯೇಂದ್ರ ಅವರು ಕ್ಷೇತ್ರ ಬಿಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿಯಿಂದ BSY BYB ಇಬ್ಬರು ಕೂಡ ವಾಪಸ್ ಆಗಿದ್ದಾರೆ. ಇವರಿಬ್ಬರು ಕೂಡ ಬಾಗಲಕೋಟೆ ಪ್ರಚಾರದಲ್ಲಿದ್ದಂಥವರು, ಅವರಿಬ್ಬರು ಕೂಡ ವಾಪಸ್ ಆಗಿದ್ದಾರೆ. ಕಳೆದ 3 ದಿನಗಳಿಂದ ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಅವರು ಮೊಕ್ಕಾಮು ಹೂಡಿದ್ರು. ಈ ಬಾರಿಯ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ಪರ್ಟಿಕ್ಯುಲರ್ ಆಗಿ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊತ್ಕೊಂಡು, ಯಾಕಂದ್ರೆ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಪ್ರಚಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ವಿಜಯೇಂದ್ರ ಅವರು ಮುಂಚೂಣಿಯಲ್ಲಿದ್ದರು. ಬಾಗಲಕೋಟೆ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸುವಂತಹ ಕೆಲಸವನ್ನು BY ವಿಜಯೇಂದ್ರ ಅವರೇ ಮಾಡಿದ್ದಾರೆ. ಈ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ಅವರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ತೆಗೆದುಕೊಂಡು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ ಅವರ ತಂದೆ ಯಡಿಯೂರಪ್ಪನವರು ಮುಂಚೂಣಿಯಲ್ಲಿ ನಿಂತಿದ್ದರು. ಯತ್ನಾಳ ಆಗಮನದಿಂದ ಶಿಕಾರಿಪುರಕ್ಕೆ ವಿಜಯೇಂದ್ರ ಅವರು ವಾಪಸ್ ಆಗಿದ್ದಾರೆ. ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿದ್ದಲ್ಲ, ಶಿಕಾರಿಪುರಕ್ಕೆ ಹೋದ್ರು. ಕಾರಣಗಳು ಏನಿರ್ಬೋದು, ಆದರೆ ಇಲ್ಲಿ ಯತ್ನಾಳ್ ಅವರು ಬಂದಂತಹ ದಿವಸನೇ ಅವರು ಹೋಗಿರುವಂತಹ ಸಹಜವಾಗಿಯೇ ಅವರ ಅಸಮಾಧಾನ ಇದೆ ಅನ್ನೋದನ್ನು ತೋರಿಸ್ತಾರೆ. ಮುಜುಗರ ಆಗಬಾರದು ಅಂತ ಪ್ರಚಾರ ಕಣದಿಂದ ಇಂದು ವಾಪಸ್ ಆಗಿದ್ದಾರೆ ಅನ್ನುವುದು ಇಲ್ಲಿರುವ ಬಹಳ ಮುಖ್ಯವಾಗಿರುವಂತಹ ಅಂಶ. ಒಂದು ಮಾತನ್ನಷ್ಟೇ ಮನೆಯವರು ಹೇಳಿದರು, ಯಾರು ಬೇಕಿದ್ರು BJPನ ಗೆಲ್ಲಿಸೋದಕ್ಕೆ ಯಾರು ಬೇಕಿದ್ರು ಬರಬಹುದು ಅಂತ ಹೇಳಿದರು. ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಯಾರು ಬೇಕಿದ್ರು ಬರಬಹುದು ಅಂತ ಹೇಳಿದ್ರು. ಈ ಮೂಲಕ ಒಂದು ರೀತಿಯಾದಂತಹ ಒಲ್ಲದ ಮನಸ್ಸಿನ ಒಂದು ಒಪ್ಪಿಗೆಯನ್ನು ಕೊಡಿಸುವಂತಹ ಪ್ರಯತ್ನವನ್ನು ವಿಜಯೇಂದ್ರ ಅವರ ಮೂಲಕವಾಗಿ ಮಾಡಿಸಲಾಗಿತ್ತು. ಇನ್ನೂ 3 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರೆ. ನೋಡಿ, ಕಡೆ ಹಂತದ ಪ್ರಚಾರ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಈಗ BJPಯಲ್ಲಿ. ಯಾಕಂದರೆ ಯತ್ನಾಳ್ ಅವರು ಇನ್ನೂ 3 ದಿವಸಗಳ ಕಾಲ ಪ್ರಚಾರ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧರಾಗಿದ್ದಾರೆ. ಯತ್ನಾಳ್ ಪ್ರಚಾರದಿಂದ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುಜುಗರ. ಹೀಗಾಗಿ ಯತ್ನಾಳ್ ಇರೋ ತನಕ ವಿಜಯೇಂದ್ರ ಅವರು ಕೂಡ ಬಂದು ಇಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ, ಮತ್ತು ಯತ್ನಾಳ್ ಅವರು ರಿಪೀಟ್ ಆಗಿ ಪಕ್ಷದ ಸಿಂಬಲ್ ಇಲ್ಲದಿರ್ತಕ್ಕಂತಹ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ರೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂಥದ್ದು. ಹೇಗೆ BJPಯಲ್ಲಿ ಈಗ ನಾಳೆ ದಿನ ಚರಂತಿಮಠ ಅವರು ಗೆದ್ದರೂ ಕೂಡ ಅದರ ಕ್ರೆಡಿಟ್ ಯಾರಿಗೆ ಅನ್ನುವ ವಿಷಯಕ್ಕೆ ಬಂದಾಗ ಪೂರ್ಣವಾಗಿ ವಿಜಯೇಂದ್ರ ಅವರ ಬಳಿಗೆ ಹೋಗುವಂದಿಗೆ ಅದು ಒಂದಿಷ್ಟು ಪಾಲು ಯತ್ನಾಳ್ ಅವರು ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ಬೋದು. ಒಂದು ವೇಳೆ BJP ಸೋತ್ರೆ ಆಗ್ಲೂ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ವಿಜಯೇಂದ್ರ ಅವರ ಹೆಗಲಿಗೆ ವರ್ಗಾಯಿಸುವ ಪ್ರಯತ್ನವನ್ನು ಮಾಡಬಹುದು. ಎರಡೂ ಸಾಧ್ಯತೆ ಇದೆ. ಗೆದ್ದರೆ ಪೂರ್ಣ ಪ್ರಮಾಣವಾದಂತಹ ಜವಾಬ್ದಾರಿ ಅವ್ರದ್ದಾಗಲಿಕ್ಕಿಲ್ಲ, ಸೋತ್ರೆ ಪೂರ್ಣ ಪ್ರಮಾಣದ ಜವಾಬ್ದಾರಿ BJP ರಾಜ್ಯಾಧ್ಯಕ್ಷರದ್ದು ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಹೊರಗೆ ಹಾಕಿದ್ರು ಕೂಡ ಬಿಡದ ಯತ್ನಾಳ್ ಅವರು ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದರ ಪರಿಣಾಮಗಳು ಏನು ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.